ನಮಸ್ಕಾರ. ಕರುನಾಡ ನ್ಯೂಸ್ಗೆ ಸ್ವಾಗತ. ಮಧುಗಿರಿಯಲ್ಲಿ ಇಂದು ಆಧ್ಯಾತ್ಮಿಕತೆ, ಸಂಸ್ಕಾರ ಮತ್ತು ಸಮಾಜ ಸೇವೆಯ ಸಂಗಮಕ್ಕೆ ಸಾಕ್ಷಿಯಾದ ವಿಶೇಷ ಸತ್ಸಂಗ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಡಿವಿಎನ್ ಪಾರ್ಕ್, ಸಾಲಿಗ್ರಾಮ ಇದರ ಅಂಗಸಂಸ್ಥೆಯಾದ ಮಧುಗಿರಿ ವಿವೇಕ ಜಾಗೃತ ಬಳಗದ ವತಿಯಿಂದ ಆಯೋಜಿಸಿದ್ದ ಸ್ವಾಮಿ ವಿವೇಕಾನಂದರ ವಿಶೇಷ ಸತ್ಸಂಗ ಕಾರ್ಯಕ್ರಮ ಮಧುಗಿರಿ ವಿವೇಕ ಜಾಗೃತ ಬಳಗದ ಅಧ್ಯಕ್ಷರಾದ ಶ್ರೀಮತಿ ಶ್ರೀ ಇಂದಿರಮ್ಮ ಹಾಗೂ ಪುಟ್ಟ ನರಸೇಗೌಡ ಅವರ ನಿವಾಸದಲ್ಲಿ ಭಕ್ತಿಭಾವದಿಂದ ನೆರವೇರಿತು. ಕಾರ್ಯಕ್ರಮದಲ್ಲಿ ಡಿವಿಎನ್ ಪಾರ್ಕ್ನ ಸಂಪನ್ಮೂಲ ವ್ಯಕ್ತಿಗಳಾದ ವಿದ್ಯುತ್ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಸುಬ್ರಹ್ಮಣ್ಯ ಅವರು ಹಾಗೂ ತುಮಕೂರಿನ ಸಿ2 ಅಧಿಕಾರಿಗಳಾದ ರಾಮಸ್ವಾಮಿ ಅವರು ಭಾಗವಹಿಸಿ, ಸ್ವಾಮಿ ವಿವೇಕಾನಂದರ ಆದರ್ಶ ಜೀವನ, ಯುವಜನತೆಗೆ ನೀಡಿದ ಪ್ರೇರಣೆ ಹಾಗೂ ಸಮಾಜ ನಿರ್ಮಾಣದಲ್ಲಿ ಆಧ್ಯಾತ್ಮಿಕತೆಯ ಪಾತ್ರವನ್ನು ಮನಮುಟ್ಟುವಂತೆ ವಿವರಿಸಿದರು. ಅಲ್ಲದೆ ಡಿವಿಎನ್ ಪಾರ್ಕ್ನಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಭಜನೆ, ಸತ್ಸಂಗ ಹಾಗೂ ಮೌಲ್ಯಾಧಾರಿತ ಸೇವಾ ಚಟುವಟಿಕೆಗಳ ಕುರಿತು ಸಭಿಕರಿಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಮಧುಗಿರಿ ಜೈಲಿನ ಪೊಲೀಸ್ ಜೈಲರ್ ಎನ್. ಸದಾಶಿವಯ್ಯ ಅವರ ಜನ್ಮದಿನದ ಅಂಗವಾಗಿ ವಿವೇಕಾನಂದ ಜಾಗೃತ ಬಳಗದ ಸದಸ್ಯರೊಂದಿಗೆ ಹಾಗೂ ವಿಕಲಚೇತನ ಮಕ್ಕಳ ಜೊತೆ ಸರಳ ಮತ್ತು ಅರ್ಥಪೂರ್ಣವಾಗಿ ಜನ್ಮದಿನವನ್ನು ಆಚರಿಸಿಕೊಂಡರು. ಸಮಾಜ ಸೇವೆಯ ಮನೋಭಾವದಿಂದ ಮಕ್ಕಳೊಂದಿಗೆ ಸಂತಸ ಹಂಚಿಕೊಂಡಿರುವ ಈ ಕಾರ್ಯ ಶ್ಲಾಘನೀಯ. ಸದಾಶಿವಯ್ಯ ಸರ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ದೇವರು ಅವರಿಗೆ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಹಾಗೂ ಇನ್ನಷ್ಟು ಸಮಾಜಮುಖಿ ಸೇವೆ ಮಾಡುವ ಶಕ್ತಿ ನೀಡಲಿ ಎಂದು ಹಾರೈಸೋಣ. ಸಾರಿದ ಈ ವಿಶೇಷ ಸತ್ಸಂಗ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಕರುನಾಡ ನ್ಯೂಸ್, ಮಧುಗಿರಿ. ಇಂತಹ ಇನ್ನಷ್ಟು ಸ್ಥಳೀಯ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ನಮ್ಮ ಕರುನಾಡ ನ್ಯೂಸ್ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಹೆಂಡತಿ ಮಕ್ಕಳನ್ನ ಕಟ್ಕೊಂಡ್ ಬಂದಿದೀವಪ್ಪ. ನಮ್ಗೆ ಇವತ್ತು ಬೇರೆ ಎಲ್ಲಾರು ನಾವು ಮಜಾ ಮಾಡ್ಬೋದಿತ್ತಲ್ಲ, ನಾವ್ ಯಾಕೆ ಈಗ ಸಮಯ ಮಾಡ್ಕೊಂಡ್ ಬಂದಿದ್ದೀವಿ ಹೇಳಿ? ಅವ್ರ ಕೆಲಸ, ಗುರು ಕೆಲಸ. ನಮಗೊಂದು ಜೀವನ ಕೊಟ್ಟಿದ್ದಾರೆ, ನನಗ್ ಬದುಕು ಕೊಟ್ಟಿದ್ದಾರೆ, ನನ್ನ ಜೀವನ ಅವ್ರು ಪರಿವರ್ತನೆ ಮಾಡಿದ್ದಾರೆ. ನಮಗಾಗಿ ಅವ್ರ ಕಣ್ಣೀರು ಧಾರೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ನಾವು ಈ ಮಟ್ಟಕ್ಕೆ ಇಲ್ಲಿದ್ದೇನೆ ಅಂದ್ರೆ ಅದಕ್ಕೆಲ್ಲ ಅವರೇ ಕಾರಣ. ಅವರ ಕೃಪೆ, ಅವರ ಆಶೀರ್ವಾದ ಅವರೇ. ಕೂತ್ಕೊಂಡಿದ್ದೇನೆ ಅಷ್ಟೇ, ಬಾಯಿ ತೆರೆದಿದ್ದೇನೆ ಅಷ್ಟೇ, ಕೂತ್ಕೊಳ್ಳೋ ಶಕ್ತಿ ಅವರೇ ಕೊಟ್ಟಾರೆ. ಬಾಯಿ ತೆರೆದಾಗ ಅವರೇ ಮಾತಾಡ್ತವ್ರು. ನಾನು ಮಾತಾಡಿದ್ದೇನೆ ಇಲ್ಲ. ಅವ್ರು ಯಾವಾಗ್ಲೂ ಹೇಳೋರು, ನೀನು ಹೋದಾಗ ನಾನು ಬರ್ತೇನೆ, ನಿಂತ್ಕ ನಾನು ಬರ್ತೀನಿ, ಬಾಯಿ ತೆರೆದು ನಾನೇ ಮಾತಾಡ್ತೀನಿ ಅಂತ. ಎಷ್ಟೋ ನಿನ್ ಕಣಕಣದಲ್ಲಿ ನಾನು ಇರ್ತೀನಿ ಅಂತ ಹೇಳಿದ್ರು. ನಿನ್ನ ಹೃದಯದಲ್ಲಿ ನಾನು ಮಾತಾಡಿದ್ರ ಹರ ಶಿವನಾಗಿ, ಶಿವನೇ ನರನಾಗಿ, ನರೇಂದ್ರನಾಗಿ ಬಂದದ್ದು. ಹಾಗಾಗಿ ಅಂತ ಒಂದು ಮಹಾನ್ ಶಕ್ತಿಯೇ ಇರುವಂತ ಒಂದು ಸಂಸ್ಥೆ ಡಿವಿಎನ್ ಪಾರ್ಕ್ನ ಒಂದು ಅನುಭವವನ್ನ ಶ್ರೀಯುತ ಇವತ್ತು ಸದ್ಗುರು ನಮಗೆ ಜೀವನದ ಅರ್ಧದಲ್ಲಿ ನಮ್ಮ ಜೊತೆಯಲ್ಲಿದ್ದರು. ಇನ್ನು ಅರ್ಧದಲ್ಲಿ ಅವರು ಶಿವೈಕ್ಯವಾದಂಥ ಸಂದರ್ಭದಲ್ಲಿ ಇವತ್ತು ನಾವು ಸಂದೇಶ ನಮ್ಮ ಮನೆಯವ್ರನ್ನ ಕೇಳಿದೆ, ನಾವು ಅಲ್ಲಿಗೆ ಹೋಗೋಣ, ಏನೋ ಇದೆ ಅಲ್ಲಿ ಅಂತ. ನಮ್ಮ ಮನೆಯವ್ರು ಆಯಿತು ಮಕ್ಕಳನ್ನ ಬಿಟ್ಟು ಬರಬೇಕಾದ್ರೆ ಬಿಡೋಣ ಅಂತ ಹೇಳಿದ್ರು. ಸರಿ ಅಂತ ಹೋದ್ವಿ. ಮತ್ತು ವಾಪಸ್ ಬರಬೇಕಾದ್ರೆ ಜೋರಾಗಿ ಕಾರು ಎಕ್ಸ್ಲೇಟ್ರ್ ಮೇಲೆ ಕಾಲಿಟ್ಟು ಕರ್ಕೊಂಬಂದುಬಿಟ್ರು. ನಾನು ಅಲ್ಲಿ ಮುಕ್ಕೊಂಡೆ. ಇಲ್ಲೇನು ಶಕ್ತಿ ಇದೆಯೋ ಏನೋ ನನಗೆ ಗೊತ್ತಿಲ್ಲ. ನನಗಿಂತ ಮೊದಲು ನಮ್ಮ ಮನೆಯವ್ರು ಬರಬೇಕು ಅಂತ ಹೇಳಿ ಮುಕ್ಕೊಂಡು ಬಂದಿದ್ದು. ನೆಕ್ಸ್ಟ್ ವಾರ ನರಸಿಂಹಸ್ವಾಮಿ, ರಾಮಕೃಷ್ಣಪ್ಪವರು ಮತ್ತು ಹನುಮಂತರಾಯಪ್ಪವರು ಕಾರಲ್ಲಿ ಕೂತ್ಕೊಂಡು ಬಂದರು. ನಾನು ಸಂಘದ ಹತ್ರ ಇದ್ದೆ. ನಾವು ಡಿವೈನ್ ಪಾರ್ಕಿಗೆ ಹೋಗ್ತಿದ್ದೀವಮ್ಮ ಅಂದರು ನಮ್ಮ ಮನೆಯವರು. ನಾನು ಕೇಳಿದೆ ಎಲ್ಲಿ ಅಂದರೆ, ಅದೇ ನೀನು ಕೈ ಮುಕ್ಕೊಂಡಲ್ಲಮ್ಮ ಅದನ್ನೇ ಅಂತ. ಹಾಗೆ ಅಲ್ಲಿ ತುಂಬ ಶಕ್ತಿಯುತವಾದಂತಹ ಒಂದು ಕೇಂದ್ರ. ನನ್ನ ಮನಸ್ಸಲ್ಲಿ ಬಸ್ ಮಾಡಿದ್ರು. ಆ ಬಸ್ ಮೂಲೆಯಲ್ಲಿ ಕೂತ್ಕೊಂಡಿದ್ದಾಗ ಸುಮ್ಮನೆ ಕಿಟಕಿಯಿಂದ ನೋಡ್ಕೊಂಡು ಕಣ್ಣೀರು ಹಾಕೊಂಡು, ದೇವರೇ ನನ್ನಪ್ಪ ನೀನು ಎಲ್ಲೆಲ್ಲಿ ಬೇಕಾದರೂ ಹುಡುಕಿದ್ದಾಯ್ತು, ನೀನು ಎಲ್ಲೂ ಸಿಗಲಿಲ್ಲ, ಹೇಗೆ ನೀನು ಪಡೆಯೋದು, ಹೇಗೆ ನೀನು ಇದನ್ನು ಪಡೆಯೋದು ಅಂತ ಅಂದ್ಕೊಂಡು ಅಳ್ತಾ ಹೋಗ್ತಾ ಇರಬೇಕಾದ್ರೆ ಇನ್ನು 4 ಕಿಲೋಮೀಟ್ರ್ ಐತೆ ಡಿವೈನ್ ಪಾರ್ಕು ಅಂತ ಸಂದರ್ಭದಲ್ಲಿ ಅದೇ ಕಿಟಕಿನಲ್ಲಿ ನಾನು ಡಿವೈನ್ ಪಾರ್ಕ್ ಸಂಪರ್ಕದಲ್ಲಿ ನಾನು ಇದ್ದಂಥ ವಾಸುಕಿ ಮೂರ್ತಿ ಇದನ್ನು ನಾನು ನೋಡೇ ಇಲ್ಲ. ಅದು ನನ್ನ ಕಿಟಕಿನಲ್ಲಿ ನನ್ನ ಜೊತೆಯಲ್ಲಿ ಬರ್ತಾ ಇದೆ. ಅದು ಬಂದ ಸುಮಾರು ಒಂದು 10-15 ನಿಮಿಷದವರೆಗೂ ಇದೇನು ಹೀಗೆ ಬರ್ತಾ ಇದೆ, ಈ ರೀತಿ ಭಗವಂತ ಬರ್ತಾ ಇದ್ದಾನಲ್ಲ ಅಂತ ವಾಸುಕಿ ಅಂತೇಳಿ ನಾನು ಭಗವಂತ ನೆನೆಸಲಿಲ್ಲ. ಪರಮಾತ್ಮ ಇದು ಯಾವ ರೀತಿ ಇದು ನಾಗದೇವ ಬರ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನಾನು ನೋಡ್ತಾ ಹೋಗ್ತಾ ಇರಬೇಕಾದ್ರೆ ಇನ್ನೇನು 1 ಕಿಲೋಮೀಟ್ರ್ ಹತ್ರ ಐತೆ ಅಂತ ಅನ್ನುವಾಗ ಗಣೇಶ ಮೂರ್ತಿ ನನಗೆ ಕಿಟಕಿನಲ್ಲಿ ಬರ್ತಾ ಇದೆ. ಆಮೇಲೆ ಅವತ್ತು ಹೋಗಿ ಅಲ್ಲಿ ತಲುಪಿದ್ವಿ, ಎಲ್ಲ ಊಟೋಪಚಾರ ಆಯಿತು, ಮಲಗಿದ್ವಿ. ಸತ್ಸಂಗಕ್ಕೆ ಎಲ್ಲರೂ ಬರೋಕ್ಕಾಗಲ್ಲ. ಈ ಡಿವೈನ್ ಪಾರ್ಕಿಗೆ ಜನ್ಮದ ಸಂಸ್ಕಾರ ಸಂಬಂಧ ಇದ್ದಾರೆ ಮಾತ್ರ ಬರ್ತಾರೆ. ಒಂದು ಮದುವೆಯಲ್ಲಿ ಅಷ್ಟೊಂದು ಸಾವಿರಾರು ಜನಗಳಿದ್ದಾರೆ. ಇಷ್ಟೇ ಕೆಲವು ಜನಗಳು ಯಾಕೆ ಬಂದಿದ್ದಾರೆ,
ಆ ಗುರುಜಿ ಹಿಂದಿನ ಜನ್ಮದ ಸಂಸ್ಕಾರದಿಂದ ಬಂದಿರ್ತಾರೆ, ಅದು ಎಲ್ರಿಗೂ ಸಿಗಲ್ಲ. ಅವರಂಥ ಅಮೃತಾತ್ಮ ಬಂಧುಗಳು ಹೇಳ್ಬೇಕು ಅಂತಂದರೆ ಅವ್ರು ಹಿಂದಿನ ಜನ್ಮದಲ್ಲಿ ಡಾಕ್ಟರ್ ಜಿಯವರ ಮತ್ತು ಗುರುಜಿಯವರ ಸಂಪರ್ಕದಲ್ಲಿ ಇದ್ದವ್ರು ಮಾತ್ರ ಇಲ್ಲಿ ಬರೋಕ್ಕೆ ಅವ್ರು 50% ಕರ್ಮ ಕಳೆದವ್ರು ಮಾತ್ರ ಈ ಡಿವೈನ್ ಪಾರ್ಕ್ ಬರೋಕ್ಕೆ ಸಾಧ್ಯ. ದಯವಿಟ್ಟು ಅದಕ್ಕೆ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದು ಏನಂದರೆ ಡಿವೈನ್ ಎಲ್ಲೋ ಕೇಳಿಸ್ಕೊಂಡಿದ್ದೆ ನಾನು, ಸತ್ಸಂಗಕ್ಕೆ ಹೋದರೆ ಹಿಂಗೆ ಒಳ್ಳೇದಾಗುತ್ತೆ, ನಮಗೂ ಸತ್ಸಂಗ ಬೇಕು ಮನುಷ್ಯನಿಗೆ ಅಂತ. ಸೊ ನಾನು ಅವಾಗ ಒಂದು 15 ದಿವಸದಿಂದ ಯೋಚನೆ ಮಾಡ್ತಾ ಇದ್ದೆ. ನಮ್ಮ ಮನೇಲಿ ತುಂಬ ಕಷ್ಟ ಆಯಿತು. ಆವಾಗ ಏನಪ್ಪ ಮಾಡೋದು ದೇವ್ರೆ ಅಂತ ದೇವ್ರ ಮನೇಲಿ ಕೂತ್ಕೊಂಡು ಒಂದ್ಸಲ ಕೇಳ್ಕೊಂಡೆ, ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ದೇವ್ರೆ, ನೀನೇ ನನಗೆ ದಾರಿ ತೋರಿಸ್ಬೇಕು ಅಂದಾಗ ಒಂದು ವಾರಕ್ಕೆ ನಮ್ಮ ಶ್ರೀನಿವಾಸ ಮೂರ್ತಿ ಸರು, ಇವರು ರಂಗನಾಥ್ ಸರು ಮತ್ತು ಇನ್ನೂ ಇಬ್ಬರು ಬಂದಿದ್ರು ನಮ್ಮ ಮನೆಗೆ. ಅವರು ಬಂದಿದ್ದರು, 4 ಜನ ಬಂದು ನಮ್ಮ ಮನೆ ಮುಂದೆ ಬೆಲ್ ಮಾಡಿದ್ರು. ಯಾರು ಅಂತ ನೋಡಿದಾಗ ಇವರು 4 ಜನ ಬಂದಿದ್ರು. ಅವಾಗ ನೀವು ಯಾರು ಅಂದರೆ ನಾವು ಹಿಂಗೆ ವಿವೇಕಾನಂದ ಬಳಗದಿಂದ ಬಂದಿದ್ದೀವಿ ಅಂತ ಹೇಳಿದ್ರು. ಸರಿ ಬನ್ನಿ ಒಳಗಡೆ ಅಂತ ಹೇಳಿದೆ. ಆವತ್ತು ಶ್ರೀರಾಮ ರಕ್ಷಾ ಸ್ತೋತ್ರ ನಮ್ಮ ಮನೆಗೆ ಫಸ್ಟ್ ಟೈಮು ನಾವು ಇದು ಪಠಣ ಮಾಡಿದ್ದು. ಆವತ್ತಿಂದ ನನಗೆ ಇದು ದೊರೆತಿದ್ದು ಸ್ವಾಮಿ ಸತ್ಸಂಗ ಅಂದ್ರೇನು ಅಂತ. ಆವತ್ತಿಂದ ನಾನು